ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕಾದ್ರೆ ನಾನು 7 ಮಂತ್ ಪ್ರೆಗ್ನೆಂಟಲ್ಲಿದ್ದೆ. ಆಗ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು. ನಾನು ಹೋಗಿ ಜಾಯ್ನಿಂಗ್ ಲೆಟ್ರ್ ತೊಗೋಬೇಕಾದ್ರೆ ಏನಂದರು, ನಿಮಗೆ ಡೆಲಿವರಿ ಆದಿಂದ 45 ಡೇಸಿಗೆ ಬಂದು ಇದನ್ನು ಕರ್ತವ್ಯಕ್ಕೆ ನಿರ್ವಹಿಸಬೇಕು ಅಂತ ಹೇಳಿದರು. 45 ಡೇಸ್ ಅಂದರೆ ಜಸ್ಟ್ 1.5 ಮಂತ್ ಅಷ್ಟೇ ಆಗಿರುತ್ತೆ. ಆವಾಗ ನಾನು ಹೋಗಿ ಕರ್ತವ್ಯಕ್ಕೆ ಇದು ಮಾಡಿದಾಗ ನನ್ನ ಮಗುಗೆ ಕೇವಲ 45 ಡೇಸ್ ಅಷ್ಟೇ, ಎಳಿಗೂಸು. ನಾನು ಹಸಿ ಬಾಣಂತಿ. ಆಗ ಅದನ್ನು ಕರ್ಕೊಂಡು ಹೋಗಿ ನಾನು ಹಾಸ್ಪಿಟಲಲ್ಲಿ ನನ್ನ ತಾಯಿ, ನನ್ನ ಮಗು, ನಾನು 3 ಜನ ಡ್ಯೂಟಿ ಮಾಡ್ತಿದ್ವಿ. ನನ್ನ ತಾಯಿ ಅದಕ್ಕೆ ಎದೆ ಹಾಲು ಕೊಡಿಸೋದು, ಮಲಗಿಸೋದು, ನನ್ನ ಡ್ಯೂಟಿ ಮಾಡೋದು. ಈ ರೀತಿ ಆವಾಗಲಿಂದ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀವಿ. ನಾನು 45 ಡೇಸಿದ ಮಗು ಎಷ್ಟಿರುತ್ತೆ, ಎಳಿಗೂಸಿರುತ್ತೆ, ಅದನ್ನು ಕರ್ಕೊಂಡು ಹೋಗಿ ನಾನು ಡ್ಯೂಟಿ ಮಾಡಿದ್ದೀನಿ. ಅದಕ್ಕೂ ಯಾರೂ ಇದು ಕರುಣೆ ತೋರಿಸ್ತಿಲ್ಲ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಷ್ಟೇ ಕೊಡಿ, ನಮಗೆ ಬೇರೆ ಏನೂ ಜಾಸ್ತಿ ಬೇಡ. ಕೃಪಾಂಕರ ಪ್ರಕಾರ ನಮಗೆ ಕಾಯಮಾತಿ ಮಾಡ್ಕೊಳ್ಳಿ. ಆದರೆ ಈಗ ಕೇಳ್ತಾ ಇರೋದು ಸಮಾನ ಕೆಲಸಕ್ಕೆ ಸಮಾನ ವೇತನ. ಯಾಕಂದರೆ ಬೆಳಗಾವಿಯಿಂದ ಬರಬೇಕಾದ್ರೇ ನಮಗೆ ಎರಡು ದಿನ ಬೇಕಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಬರಬೇಕಂದ್ರೆ 2 ದಿನ ಬೇಕಾಗಿದೆ. ಬಸ್ ಚಾರ್ಜೇ ಇದೆ 2 ಸಾವಿರ ನಮ್ಮದು. ಬಸ್ ಚಾರ್ಜ್. ಬಿಜಾಪುರ ಡಿಸ್ಟಿಕ್ಕು ತುಂಬ ದೂರ ಬೆಂಗಳೂರಿಗೆ, ಬೆಳಗಾವಿ ಡಿಸ್ಟಿಕ್ಕು ತುಂಬ ದೂರ ಬೆಂಗಳೂರಿಗೆ. ಒನ್ ಬಸ್ ಚಾರ್ಜೇ 2 ಸಾವಿರ ಇರುತ್ತೆ ನಮಗೆ. ಅಲ್ಲಿಂದ ಈಗ ಬಂದು ನಾವು 5 ಡೇಸ್ ಆಯಿತು. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಮಲ್ಕೋತೀವಿ, ಇಲ್ಲೇ ಇದ್ದೀವಿ.